ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನೀವು ದೇವರನ್ನು ಕೊಂಡಾಡುತ್ತೀರಾ. ಕೀರ್ತನೆಗಳು 103, 1, 2ನಲ್ಲಿ ದಾವೀದನು ದೇವರಿಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬರೆದಿದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಕೀರ್ತನೆಗಳು 34, 1. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನಾವು ದೇವರನ್ನು ಹೇಗೆ ಕೊಂಡಾಡುತ್ತೇವೆ? ದೇವರನ್ನು ಸ್ತುತಿಸುವುದು ಮತ್ತು ಆರಾಧಿಸುವುದರ ಬಗ್ಗೆ ನಮಗೆ ತಿಳಿದಿದೆ. ಆದರೆ ನಾವು ದೇವರನ್ನು ಕೊಂಡಾಡುವುದರ ಅರ್ಥವೇನು? ಈ ಕೀರ್ತನೆಗಳು ದಾವೀದಿನಿಂದ ಬರೆಯಲ್ಪಟ್ಟಿದೆ. ದೇವರನ್ನು ಕೊಂಡಾಡಲು ಅವನು ತನಗೆ ಮತ್ತು ಇತರರಿಗೆ ಹೇಳುತ್ತಿದ್ದಾನೆ. ದೇವರನ್ನು ಕೊಂಡಾಡುವುದಕ್ಕೂ ಮತ್ತು ದೇವರನ್ನು ಸ್ತುತಿಸುವುದಕ್ಕೂ ಏನಾದರೂ ವ್ಯತ್ಯಾಸವಿದೆಯೇ? ಆತನ ಕರುಣೆ, ಪ್ರೀತಿ, ಕಾಳಜಿ, ಒಳ್ಳೆಯತನ ಎಂದೆಂದಿಗೂ ಉಳಿಯೋದಕ್ಕಾಗಿ ನಾವು ದೇವರನ್ನು ಆರಾಧಿಸಬೇಕು, ದೇವರನ್ನು ಪೂಜಿಸಬೇಕು. ಆದರೆ ದೇವರನ್ನು ಕೊಂಡಾಡುವುದರ ಅರ್ಥವೇನು? ಕೊಂಡಾಡುವುದು ಎಂದರೆ ಆಚರಿಸುವುದು. ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಆಚರಿಸಲು ನಾವು ಅದನ್ನು ಬಹಳ ಮುಖ್ಯತೆ ಎಂದು ಪರಿಗಣಿಸಬೇಕು. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ದೇವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು. ಇಲ್ಲಿ ಕೀರ್ತನಕಾರನು ತನ್ನ ಆತ್ಮವನ್ನು ಯಾವಾಗಲೂ ದೇವರನ್ನು ಕೊಂಡಾಡಬೇಕೆಂದು ಆಜ್ಞಾಪಿಸಿದ್ದಾನೆ. ದೇವರ ಮೊದಲ ಆಜ್ಞೆಯು ನಮ್ಮ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವುದು. ಮತ್ತಾಯ 22, 37, 38. ನಾವು ದೇವರನ್ನು ನಮ್ಮ ಹೃದಯದಿಂದ ಪ್ರೀತಿಸಿದಾಗ ನಾವು ದೇವರನ್ನು ಕೊಂಡಾಡುತ್ತೇವೆ. ನಾವು ದೇವರನ್ನು ಪ್ರೀತಿಸಬೇಕು ಮತ್ತು ನಾವು ದೇವರಲ್ಲಿ ತೃಪ್ತರಾಗಿರಬೇಕು. ನಾವು ದೇವರಲ್ಲಿ ತೃಪ್ತರಾದಾಗ ನಾವು ದೇವರನ್ನು ಆಚರಿಸುತ್ತೇವೆ ಮತ್ತು ದೇವರನ್ನು ಕೊಂಡಾಡುತ್ತೇವೆ. ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು. ನಾವು ದೇವರನ್ನು ಪೂಜಿಸುತ್ತೇವೆ, ದೇವರನ್ನು ಕೊಂಡಾಡುತ್ತೇವೆ, ನಾವು ದೇವರಲ್ಲಿ ತೃಪ್ತರಾಗಿದ್ದೇವೆ, ನಾವು ಜೀವನದಲ್ಲಿ ದೇವರಿಗೆ ಬಹಳ ಪ್ರಾಮುಖ್ಯತೆ ನೀಡುತ್ತೇವೆ, ಅಥವಾ ನಾವು ದೇವರಿಂದ ಏನಾದರೂ ಸಿಗಬೇಕು ಎಂದು ಮಾತ್ರ ಯೋಚನೆ ಮಾಡಿಕೊಂಡು ಜೀವನ ಮಾಡುತ್ತೇವೆ. ನೀವು ಯೋಚಿಸಬೇಕು. ಹಲ್ಲೆಲೂಯಾ. ಕೊಲೋಸ್ಯದವರಿಗೆ 1:10 ಪೌಲನು ಕೊಲೋಸ್ಯನವರಿಗಾಗಿ ಪ್ರಾರ್ಥಿಸುತ್ತಾನೆ. ಕರ್ತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನಿಗೆ ಸಂತೋಷ ಪಡುವವರಾಗಿರಬೇಕು. ಮತ್ತು 1 ಯೋಹಾನ 3:22 ಬರೆದಿದೆ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವವು. ನಾವು ನಮ್ಮ ಜೀವನ ಮತ್ತು ಕೆಲಸಗಳೊಂದಿಗೆ ದೇವರನ್ನು ಮೆಚ್ಚಿಸಿದಾಗ ನಾವು ದೇವರನ್ನು ಕೊಂಡಾಡುತ್ತೇವೆ. ಕೀರ್ತನೆಗಳು 37:4. ಕರ್ತನಲ್ಲಿ ಆನಂದವಾಗಿರು, ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನು ನಿನಗೆ ಕೊಡುವೆನು. ಸೊ ದ ಕ್ವಶನ್ ಇಸ್, ನಾವು ದೇವರನ್ನು ಕೊಂಡಾಡುತ್ತೇವೆಯೋ? ಆರ್ ವಿ ಸೆಲೆಬ್ರೇಟಿಂಗ್ ಗಾಡ್? ಹಲ್ಲೆಲೂಯಾ. ಕೀರ್ತನೆಗಳು 112:1 ಬರೆದಿದೆ, ನೀವು ಕರ್ತನನ್ನು ಸ್ತುತಿಸಿರಿ, ಆತನಿಗೆ ಭಯಪಟ್ಟು ಆತನ ಆಜ್ಞೆಗಳಲ್ಲಿ ಬಹಳವಾಗಿ ಸಂತೋಷಿಸುವ ಮನುಷ್ಯನು ಧನ್ಯನು. ನಾವು ಆತನಿಗೆ ವಿಧೇಯರಾಗಿ ಬದುಕಿದರೆ ಮಾತ್ರ ಆತನು ನಮ್ಮಲ್ಲಿ ಸಂತೋಷ ಪಡ್ತಾನೆ. ದೇವರನ್ನು ಕೊಂಡಾಡಲು ನಾವು ಆತನ ಆಜ್ಞೆಗಳನ್ನು ಪಾಲಿಸಲು ಮತ್ತು ನಮ್ಮ ಜೀವನವನ್ನು ಬದಲಾಯಿಸಲು ನಾವು ಸಂತೋಷ ಪಡಬೇಕು. ಆತನಲ್ಲಿ ಸಂತೋಷ ಪಡಬೇಕು ಅಂದರೆ ದೇವರು ನಮ್ಮ ಜೀವನದಲ್ಲಿ ಯಾಕೆ ಬಂದಿರುವುದು ಅಂತ ನಮಗೆ ಮೊದಲು ಅರ್ಥವಾಗಬೇಕು. ನಮ್ಮನ್ನು ಬದಲಾಯಿಸುವುದಕ್ಕೆ, ನಮ್ಮ ಪಾಪಗಳಿಂದ ಬದಲಾಯಿಸುವುದಕ್ಕೆ. ಡು ಯು ಲೈಕ್ ದಟ್ ಪ್ರೋಸೆಸ್? ಡು ಯು ವಾಂಟ್ ಟು ಚೇಂಜ್? ನಿಮಗೆ ಬದಲಾಗಬೇಕಾ? ನೀವು ಅದು ಅರ್ಥ ಮಾಡಿಕೊಂಡರೆ ಖಂಡಿತವಾಗಿಯೂ ನೀವು ದೇವರನ್ನು ಕೊಂಡಾಡುತ್ತೀರಿ. ಹಲ್ಲೆಲೂಯಾ. ದೇವರನ್ನು ಕೊಂಡಾಡಲು ನಾವು ಆತನ ಆಜ್ಞೆಗಳನ್ನು ಪಾಲಿಸಲು, ನಮ್ಮ ಜೀವನವನ್ನು ಬದಲಾಯಿಸಲು ಸಂತೋಷ ಪಡಬೇಕು. ನಾವು ಕೀರ್ತನಗಾರನಂತೆ ಹೇಳಬೇಕು. ಕೀರ್ತನೆಗಳು 119:71. ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ಬೆತ್ತನಗಳನ್ನು ಕಲಿತೆನು. ಕೀರ್ತನಕಾರನು ಹೇಳುತ್ತಾ ಇದ್ದಾನೆ, ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ಬೆತ್ತನಗಳನ್ನು ಕಲಿತೆನು. ನಮ್ಮ
ಕಷ್ಟಗಳು, ನಾವು ಹಾದು ಹೋಗುವ ಕಷ್ಟಗಳಿಂದ ನಾವು ವಿಧೇಯತೆಯನ್ನು ಕಲಿತ್ಕೋಬೇಕು. ಅದೇ ಬೈಬಲಲ್ಲಿ ಬರೆದಿರುವುದು. ನಾವು ಕಷ್ಟಗಳಲ್ಲಿ ಹಾದು ಹೋಗುವಾಗ ದೇವರ ಜೊತೆಗೆ ಯುದ್ಧ ಮಾಡುವ ಸಮಯ ಅಲ್ಲ ಅದು. ನಮ್ಮಲ್ಲಿ ಏನು ಬೆಳೆಯಬೇಕು, ದೇವರ ಪಾತ್ರ ಬೆಳೆಯಬೇಕು, ಅದು ನಮ್ಮಲ್ಲಿ ಬೆಳೆಯಬೇಕು. ಆವಾಗ ಪ್ರಗತಿಯನ್ನು ನಮಗೆ ಉಂಟಾಗುತ್ತದೆ, ನಮ್ಮ ಕಣ್ಣಾರೆ ನಾವು ಕಾಣಬಹುದು. ಹಲ್ಲೆಲೂಯ. ದೇವರಿಗೆ ವಿಧೇಯರಾಗಿ ಬದುಕೋದು ಏಕೆ ಮುಖ್ಯ ಎಂದು ನೀವು ಅರ್ಥ ಮಾಡಿಕೋಬೇಕು. ಆಗ ಮಾತ್ರ ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಈ ವಾಕ್ಯಗಳು ಹೇಳುತ್ತದೆ, ನಾನು ಓದ್ತಾ ಇಲ್ಲ. ಯೋಹಾನ 15:7-8 ಮತ್ತು 1 ಯೋಹಾನ 3:22. ದೇವರಲ್ಲಿ ಮತ್ತು ಆತನ ಆಜ್ಞೆಗಳಲ್ಲಿ ಸಂತೋಷ ಪಡುವವರು ಧನ್ಯರು ಎಂದು ಬೈಬಲ್ ಹೇಳುತ್ತದೆ. ದೇವರಲ್ಲಿ, ಅವನ ಆಜ್ಞೆಯಲ್ಲಿ ಸಂತೋಷ ಪಡುವವರು, ಅವನ ಆಶೀರ್ವಾದದಲ್ಲಿ ನಾವು ಸಂತೋಷ ಪಡ್ತೇವೆ. ಆದರೆ ಅವನ ಆಜ್ಞೆಗಳಲ್ಲಿ ನಾವು ಸಂತೋಷ ಪಡುತ್ತೇವೆಯೇ? ಅವರು ಧನ್ಯರು. ಏಕೆಂದರೆ ಕೀರ್ತನೆಗಳು 112:3 ಬರೆದಿದೆ, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಯಾರೂ ನೀತಿವಂತರಲ್ಲ, ಹೌದಾ? ಅಲ್ಲ. ಆದರೆ ಬೈಬಲ್ ಹೇಳುತ್ತದೆ, 1 ಯೋಹಾನ 3:7, ನೀತಿ ಅಭ್ಯಾಸ ಮಾಡುವವನು ನೀತಿವಂತನು. ನಾವೀಗ ದೇವರಲ್ಲಿ ಬಂದಿರುವುದು ನೀತಿ ಅಭ್ಯಾಸ ಮಾಡುವುದಕ್ಕೆ. ನಾವು ಹಾದು ಹೋಗುವ ಕಷ್ಟಗಳು, ಅದರ ನಡುವೆ ದೇವರ ನೀತಿಯನ್ನು ನಾವು ಮಾಡುತ್ತಲೇ ಇರಬೇಕು. ನೋಡಿ, ಇಲ್ಲಿ ಬರೆದಿದೆ, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ನಮಗೆ ಹಣಕ್ಕೆ ಏನು ಕೊರತೆ ಇರುವುದಿಲ್ಲ. ಯಾವಾಗ ನಾವು ನೀತಿಯಲ್ಲಿ ಬೆಳೆಯುವಾಗ, ದೇವರ ಮಕ್ಕಳೇ, ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಆತನ ಚರ್ಚಿನ ಮೂಲಕ ನಾವು ನೀತಿಯನ್ನು ಅಭ್ಯಾಸ ಮಾಡಲು ನಮಗೆ ಸಹಾಯ ಮಾಡುವುದಕ್ಕಾಗಿ ಆತನಲ್ಲಿ ಸಂತೋಷವಾಗಿರಬೇಕು. ನಮಗೆ ಒಂದು ಒಳ್ಳೆಯ ಸ್ಕೂಲು ಕಾಲೇಜು ಸಿಕ್ಕಿದರೆ, ನಿಮಗಲ್ಲ ಅಂದರೆ ನಿಮ್ಮ ಹಳೆಯ ಜೀವನದಲ್ಲಿ, ಅಲ್ಲಾಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸ್ಕೂಲ್ ಅಲ್ಲ ಅಂದರೆ ಕಾಲೇಜಲ್ಲಿ ಸೇರಿಸಿದರೆ ನಮಗೆ ಎಷ್ಟೊಂದು ಖುಷಿ ಆಗುತ್ತದೆ. ಅಲ್ಲೇ ಒಳ್ಳೆ ಎಜುಕೇಶನ್ ಇದೆ. ಅಲ್ಲಿ ಕಲಿತರೆ ಸಾಕು, ಡಿಗ್ರಿನೂ ಚೆನ್ನಾಗಿ ಸಿಗುತ್ತದೆ. ಅಲ್ಲಿಂದ ಪಾಸ್ ಆಗಿದರೆ ಜಾಬು ಶೋರು. ಅದೆಲ್ಲ ನಮಗೆ ಗೊತ್ತಿದೆ. ಅದೇ ತರ ದೇವರು ಕೊಟ್ಟಿರುವ, ದೇವರ ನೀತಿಯನ್ನು ಅಭ್ಯಾಸ ಮಾಡುವುದಕ್ಕೆ ಕೊಟ್ಟಿರುವ ತನ್ನ ಮನೆ ಚರ್ಚ್. ಚರ್ಚಿನಿಂದ ನಿಮಗೆ ನೀತಿಯನ್ನು ಅಭ್ಯಾಸ ಮಾಡಕ್ಕಾಗಿದರೆ ದೇವರನ್ನು ನೀವು ಕೊಂಡಾಡಬೇಕು. ಹಲ್ಲೆಲೂಯ. ನಾವು ದೇವರನ್ನು ಕೊಂಡಾಡುತ್ತೇವೆಯೇ ಎಂದು ನಾವು ನಮ್ಮನ್ನು ಕೇಳಿಕೊಳ್ಳಬೇಕು. ನಾವು ಬೈಬಲ್ ಓದುತ್ತಿರಬಹುದು, ಪ್ರಾರ್ಥಿಸುತ್ತಿರಬಹುದು, ದೇವರನ್ನು ಆರಾಧಿಸುತ್ತಿರಬಹುದು, ಆದರೆ ನಾವು ದೇವರನ್ನು ಕೊಂಡಾಡುತ್ತೇವೆ. ಆರ್ ವಿ ಸೆಲೆಬ್ರೇಟಿಂಗ್ ಗಾಡ್? ಯೋಚನೆ ಮಾಡಿ. ಹಲ್ಲೆಲೂಯ. ನಾವು ದೇವರ ನಿಯಮಗಳಲ್ಲಿ, ಆಜ್ಞೆಗಳಲ್ಲಿ ಆನಂದಿಸಿರುವಾಗ ನಾವು ದೇವರನ್ನು ಕೊಂಡಾಡುತ್ತೇವೆ. ಎಫೆಸದವರಿಗೆ 5:10 ಹೇಳುತ್ತದೆ, ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿಕೊಳ್ಳಿರಿ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂದು, ಇಲ್ಲಿ ನನಗೂ ಮೆಚ್ಚುಗೆಯಾದದೆಲ್ಲ ದೇವರೇ ನೀವು ಪರಿಶೋಧಿಸಿ ನನ್ನ ಬುಟ್ಟಿಯಲ್ಲಿ ಹಾಕಿರಿ. ಆ ಬುಟ್ಟಿಯಲ್ಲಿ ಬೀಳಬೇಕಂದರೆ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂದು ನಾವು ಪರಿಶೋಧಿಸಿ ನಾವದು ಪಾಲಿಸಬೇಕು. ದೇವರ ಮಕ್ಕಳೇ, ನೀವು ಜ್ಞಾನವಂತರಾಗಿ ಬದುಕಿರಿ. ದೇವರಿಷ್ಟೊಂದು ನಿಮಗೆ ಹೇಳಿಕೊಟ್ಟಿದ್ದಾರೆ, ಅದೆಲ್ಲ ನೀವು ಪಾಲಿಸುತ್ತಾ ಹೋಗಿದರೆ ಬೈಬಳು ಸುಳ್ಳು ಹೇಳ್ತಾ ಇದೆಯಾ? ಹೇಳಿ. ಬೈಬಳಲ್ಲಿ ಎಷ್ಟು ಭರವಸೆ ನಮಗೆ ಕೊಟ್ಟಿದ್ದಾರೆ. ದೇವರು ಕೊಟ್ಟಿರುವ ಭರವಸೆಗಳೆಲ್ಲ ಎಸ್ ಸಮ್ ಆಮೆನ್, ಹೌದು ಅಲ್ಲವೇ? ಮತ್ತೆ ನಾವು ದೇವರಿಗೆ ಮೆಚ್ಚುಗೆಯಾದದ್ದನ್ನು ಡೈಲಿ ನಾವು ಮಾಡುತ್ತಾ ಹೋಗಿದರೆ ಡೈಲಿ ನಾವು ಆಶೀರ್ವಾದದಲ್ಲಿ ಪ್ರಗತಿಯನ್ನು ಪಡೆಯುತ್ತೇವೆ. ವಿಶ್ವಾಸಿಗಳು ಹಾಗೇ ಜೀವನ ಮಾಡಬೇಕು. ಹಲ್ಲೆಲೂಯ. ನಾವು ದೇವರಲ್ಲಿ ಸಂತೋಷವಾಗಿರಬೇಕು. ನಮ್ಮ ಜೀವನವನ್ನು ಬದಲಾಯಿಸುವ ಆತನ ಕಾನೂನುಗಳನ್ನು ಪಾಲಿಸಲು ನಾವು ಸಂತೋಷ ಪಡಬೇಕು.
ಕೀರ್ತನಗಾರನು 119:47 ಹೇಳುತ್ತಾನೆ, ದೇವರ ಆಜ್ಞೆಯಲ್ಲಿ ನಾವು ಆನಂದ ಪಡಬೇಕು. ಹಲ್ಲೆಲೂಯ. ಯಾಕೆ ನಮಗೆ ಗೊತ್ತಾ? ಯಾಕೆ ನಾವು ದೇವರನ್ನು ಪಾಲಿಸುವುದು? ನಮಗೆ ಆ ಜ್ಞಾನ, ಆ ತಿಳುವಳಿಕೆ ಉಂಟಾಗಿರಬೇಕು. ಅದಕ್ಕೆ ನಾನು ಹೇಳಿರೋದು, ಬೈಬಲಲ್ಲಿ ಬರೆದಿರುವುದು ಸುಳ್ಳಲ್ಲ. ಹೌದಾ? ಅಲ್ಲ, ನಿಮಗೆ ಅರ್ಥವಾಗುತ್ತದೆ. ಇಲ್ಲಿ ಬರೆದಿದೆ, ಯೆಶಾಯ 59:1-2, ನಮ್ಮ ಪಾಪಗಳು ನಮ್ಮನ್ನು ದೇವರಿಂದ ಬೇರ್ಪಡಿಸುತ್ತದೆ ಮತ್ತು ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದಿಲ್ಲ. ದೇವರು ನಮ್ಮ ಈ ಸ್ಥಿತಿಯಿಂದ ರಕ್ಷಿಸಿದನು ಅಲ್ಲವೇ? ದೇವರು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ ಮತ್ತು ಆತನಿಗೆ ವಿಧೇಯನಾಗಿ ಬದುಕಲು ಸಹಾಯನೂ ಮಾಡುತ್ತಾನೆ. ಇದಕ್ಕಾಗಿ ನಾವು ದೇವರನ್ನು ಕೊಂಡಾಡಬೇಕು. ನಮ್ಮ ಹಳೆಯ ಜೀವನದಲ್ಲಿ ನಾವು ಮುಂದುವರಿಸುತ್ತಾ ಇದ್ದರೆ ನಮ್ಮ ಕಷ್ಟಗಳು ಇನ್ನೂ ಹೆಚ್ಚಾಗ್ತಾ ಇತ್ತು. ಆದರೆ ನೀವು ಹೇಳ್ತಾ ಇರಬಹುದು, ಇನ್ನೂ ನನಗೆ ತುಂಬಾ ಕಷ್ಟಗಳಿದೆ. ಶಾಲ್ ಐ ಆಸ್ಕ್ ಯು ಎ ಕ್ವೆಶ್ಚನ್? ನೀವು ದೇವರನ್ನು ಪಾಲಿಸುತ್ತಾ ಜೀವನ ಮಾಡ್ತಾ ಇದ್ದೀರಾ ಡೈಲಿ? ಇಲ್ಲವಲ್ಲ. ಮತ್ತೆ ಹಲ್ಲೆಲೂಯ. ನಾವು ದೇವರನ್ನು ಸ್ತುತಿಸಬಹುದು, ದೇವರನ್ನು ಆರಾಧಿಸಬಹುದು, ಆದರೆ ನಾವು ದೇವರನ್ನು ಕೊಂಡಾಡುತ್ತೇವೆ. ದೇವರನ್ನು ಸ್ತುತಿಸುವುದು, ಆರಾಧಿಸುವುದು, ಕೊಂಡಾಡುವುದು 3 ಒಂದೇ ಅಲ್ಲ, ವ್ಯತ್ಯಾಸ ಇದೆ. ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ಮೊದಲನೇ ಸಾಮುವೇಲನು 15:22 ಸಾಮುವೇಲನು ಸೌಲನಿಗೆ ಹೇಳುತ್ತಿದ್ದಾನೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ದೇವರು ಆರಾಧನೆ ಮತ್ತು ಸ್ತುತಿಗಳಿಗಿಂತ ವಿಧೇಯದಲ್ಲಿ ಹೆಚ್ಚು ಸಂತೋಷ ಪಡುತ್ತಾನೆ. ನಾವೊಂದು ಸುಳ್ಳು ಹೇಳುವುದಾದರೂ, ಅಯ್ಯೋ ನಾನಿನ್ನೂ ಸುಳ್ಳು ಹೇಳಬಾರದು, ದೇವರಿಗೆ ಎಷ್ಟು ಸಂತೋಷ ಆಗತ್ತೆ ನಮಗೆ ಗೊತ್ತಾ? ನಾವು ಒಂದೊಂದು ಮಾಡುವುದು ನೋಡಿದರೆ ಯಾರೂ ಇಲ್ಲ ನಮ್ಮನ್ನು ನೋಡಕ್ಕೆ. ಅದಕ್ಕೆ ತುಂಬ ಜನ ಹೇಳ್ತಾರಲ್ಲ, ಐ ಆಮ್ ಆನ್ ಆರ್ಫನ್, ಯಾರೂ ಇಲ್ಲ ನನಗೆ, ನನ್ನ ನೋಡಕ್ಕೆ ನನಗೆ ಯಾರೂ ಇಲ್ಲ. ನಾವು ಅರ್ಥ ಮಾಡಿಕೋಬೇಕು, ನಿಮಗೆ ಯಾರೂ ಇಲ್ಲ ಅಂತರೂ ದೇವರಿದ್ದಾರೆ. ದೇವರು ಯಾವಾಗಲೂ ನಿಮ್ಮನ್ನು ನೋಡುತ್ತಾ ಇದ್ದಾರೆ. ಅವರೇನು ನೋಡುತ್ತಾರೆ? ದೇವರನ್ನು ಪ್ರೀತಿಸುತ್ತಾ ಇದ್ದೀರಾ ನೀವು? ದೇವರು ಹೇಳುವುದನ್ನು ಮಾಡುತ್ತಾ ಇದ್ದೀರಾ? ಒಳ್ಳೆಯ ಮಕ್ಕಳು ತರ, ಅಯ್ಯೋ ನನ್ನ ತಂದೆ ನೋಡುತ್ತಾ ಇದ್ದಾರೆ, ತಂದೆ ಹೇಳುವುದನ್ನು ನಾನು ಪಾಲಿಸಬೇಕು ಅಂತ ವಿಧೇಯತೆಯುಳ್ಳ ಒಂದು ಮಗು ಆಗಿದ್ರೆ ನಾವು ಎಷ್ಟೊಂದು ಆಶೀರ್ವದಿಸಲ್ಪಡುತ್ತೇವೆ ದೇವರ ಮಕ್ಕಳೇ. ನಿಮ್ಮನ್ನು ಯಾರೂ ನೋಡುವುದಿಲ್ಲ, ಆದರೆ ದೇವರು ನೋಡುತ್ತಾ ಇದ್ದಾರೆ. ಇನ್ ದ ಸೀಕ್ರೆಟ್ ಗಾಡ್ ಇಸ್ ವಾಚಿಂಗ್ ಯು. ನೀವೇನು ಯೋಚಿಸುತ್ತಾ ಇದ್ದೀರಾ, ನೀವೇನು ಮಾಡುತ್ತಾ ಇದ್ದೀರಾ ಅಂತ ನಿಮಗೆಲ್ಲೂ ಮುಚ್ಚಿಡಕ್ಕಾಗಲ್ಲ. ಇದೆಲ್ಲ ದೇವರು ನೋಡುತ್ತಾರೆ. ಅದಕ್ಕೆ ನಮಗೆ ಪ್ರತಿಫಲನೂ ಸಿಗುತ್ತದೆ. ನಮ್ಮ ಪ್ರತಿಫಲ ನೋಡಿ ನಮ್ಮನ್ನು ನಾವೇ ಅರ್ಥ ಮಾಡಿಕೋಬೇಕು. ಅರ್ಥವಾಯ್ತಾ ದೇವರ ಮಕ್ಕಳೇ? ಹಲ್ಲೆಲೂಯ. ಸೊ ಇಸ್ರಾಯೇಲ್ಯರು ಈಜಿಪ್ಟಿನಿಂದ ಹೊರಗೆ ಬಂದಾಗ ಶತ್ರು ರಾಷ್ಟ್ರವಾದ ಅಮಲೇಕ್ಯರು ಅವರ ಮೇಲೆ ಆಕ್ರಮಣ ಮಾಡಿದರು. ದೇವರು ಇಸ್ರಾಯೇಲ್ಯರಿಗೆ ಜಯವನ್ನು ಕೊಟ್ಟನು. ಹಲವಾರು ವರ್ಷಗಳವರೆಗೆ ಅಮಲೇಕ್ಯರು ಇಸ್ರಾಯೇಲಿಗಳ ಕೆಟ್ಟ ಶತ್ರುಗಳಾಗಿದ್ರು. ಆದ್ದರಿಂದ ದೇವರು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಲು ಶೌಲನಿಗೆ ಕೇಳಿಕೊಂಡನು. ಅಮಲೇಕ್ಯಗೆ ಸೇರಿದ ಎಲ್ಲವನ್ನೂ ನಾಶ ಮಾಡಲು ಅವನು ಶೌಲನಿಗೆ ಹೇಳಿದರು, ಆದರೆ ಶೌಲನು ಮಾಡಲಿಲ್ಲ. ಹಲ್ಲೆಲೂಯ. ಶೌಲನು ದೇವರಿಗೆ ಅವಿಧೇಯನಾಗಿದ್ದಾನೆ. ಮೊದಲನೇ ಸಾಮುವೇಲನು 15:9 ನಾವು ಓದುತ್ತೇವೆ, ಸೌಲನು ಮತ್ತು ಜನರು ಆಗಾಗನನ್ನು ಪಶು ಕುರಿಗಳಲ್ಲಿ ಮೇಲ್ತರವಾದವುಗಳನ್ನು ಉತ್ತಮವಾದ ಸಮಸ್ತವನ್ನು ಕನಿಕರಿಸಿದರು. ಅವುಗಳನ್ನು ಸಂಪೂರ್ಣ ನಾಶ ಮಾಡಲು ಮನಸ್ಸಿಲ್ಲದೆ ಇದ್ದನು. ಆದರೆ ತಿರಸ್ಕರಿಸಲ್ಪಟ್ಟ ಕನಿಷ್ಠವಾದವುಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದರು. ನೀವು ಈ ಚಾಪ್ಟರ್ ಓದಿದರೆ ನಿಮಗೆ ಅರ್ಥವಾಗುತ್ತದೆ ನಾನೇನು ಹೇಳ್ತಾ ಇದ್ದೇನೆ ಅಂತ. ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇರುವುದು, ಇಲ್ಲಿ ನಾವು ಓದಿದ್ದೇವೆ ಮೊದಲನೇ ಸಾಮುವೇಲನು 15:22. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ?
ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗೆಯಿಂದ ವಿಧೇಯತ್ವವು ವಿಶೇಷವಾಗಿದೆ. ದೇವರಿಗೆ ಮೊದಲು ಏನು ಬೇಕು? ವಿಧೇಯತೆ. ನಾವೊಂದು ಕ್ಯಾಂಡಲ್ ಹಚ್ಚುವುದು, ಅಲ್ಲಾಂದರೆ ಒಂದು ಹೂವು ಕೊಡುವುದು, ದೇವರೇ ನಮಸ್ಕಾರ ಎಂದು ಹೇಳುವುದು ಅಲ್ಲ. ದೇವರಿಗೆ ಏನು ಬೇಕು? ನಮ್ಮ ವಿಧೇಯತೆ. ಹಲ್ಲೆಲೂಯಾ. ಸೊ ಎಲ್ಲವನ್ನೂ ನಾಶ ಮಾಡಲು ದೇವರು ವಿಶೇಷವಾಗಿ ಆದೇಶಿಸಿದರು. ಆದರೆ ದೇವರು ಸೌಲಿನಿಂದ ಏನನ್ನು ನಿರೀಕ್ಷಿಸಿದರು ಎಂದು ಅವನಿಗೆ ತಿಳಿದಿತ್ತು. ಆದರೆ ಅವನು ದೇವರಿಗೆ ವಿಧೇಯನಾಗಲಿಲ್ಲ. ಸೌಲನು ಅವನ ಬುದ್ಧಿವಂತಿಕೆಯನ್ನು ದೇವರ ಬುದ್ಧಿವಂತಿಕೆಯಿಂದ ಹೆಚ್ಚಾಗಿ ಬಳಸಿದನು. ದೇವರೇನು ಕೇಳಿದಾನೆ ಅದು ಸೌಲನು ಮಾಡಲಿಲ್ಲ. ಅವನ ಬುದ್ಧಿವಂತಿಕೆ ಅವನು ಉಪಯೋಗಿಸಿದನು. ಅದೇ ತರ ನಾವು ದೇವರೊಂದು ಹೇಳುತ್ತಾರೆ, ಆದರೆ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಯೂಸ್ ಮಾಡುತ್ತೇವೆ ಅಲ್ಲವೇ? ಹಲ್ಲೆಲೂಯಾ. ಸಾಮುವೇಲ್ ಸೌಲನ ಅವಿಧೇಯತೆಯ ಬಗ್ಗೆ ಕೇಳಿದಾಗ ಅವನು ಈ ರೀತಿ ಉತ್ತರಿಸುತ್ತಾನೆ. ಮೊದಲನೇ ಸಾಮುವೇಲನು 15:15 ಅವನು ಹೇಳುತ್ತಿದ್ದಾನೆ, ದೇವರಾದ ಯೆಹೋವನಿಗೆ ಯಜ್ಞ ಮಾಡುವುದಕ್ಕಾಗಿ ಕುರಿ ಮತ್ತು ಎತ್ತುಗಳಲ್ಲಿ ಉತ್ತಮವಾದವುಗಳನ್ನು ಉಳಿಸಿದನು. ಎಲ್ಲ ನಾಶ ಮಾಡುವುದಕ್ಕೆ ದೇವರು ಸೌಲನಿಗೆ ಆಜ್ಞೆ ಕೊಟ್ಟಿದ್ದಾನೆ. ಆದರೆ ಕೆಲವೊಂದು ಉತ್ತಮವಾದದನ್ನು ಅವನು ಉಳಿಸಿದ್ದಾನೆ. ಯಾಕೆಂದರೆ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವುದಕ್ಕಾಗಿ ಕುರಿ ಮತ್ತು ಎತ್ತುಗಳಲ್ಲಿ ಉತ್ತಮವಾದವುಗಳನ್ನು ಉಳಿಸಿದನು. ಹೀಗೆ ಅವನು ತನ್ನ ಅಸಹಕಾರವನ್ನು ಸಮರ್ಥಿಸುತ್ತಾನೆ. ಸೌಲವರ ಸಮರ್ಥನೆಗೆ ಸಾಮುವೇಲನು ತ್ವರಿತವಾಗಿ ಹೀಗೆ ಪ್ರತಿಕ್ರಿಯಿಸಿದ್ದಾನೆ. ಮೊದಲನೇ ಸಾಮುವೇಲನು 15:22 ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಅಂದ. ದೇವರಿಗೆ ವಿಧೇಯರಾಗುವ ಹೃದಯವಿಲ್ಲದೆ ನಮ್ಮ ಆರಾಧನೆಯಿಂದ ಸಂತೋಷ ಪಡುವುದಿಲ್ಲ ದೇವರು. ದೇವರಿಗೆ ವಿಧೇಯರಾಗುವ ಹೃದಯವಿಲ್ಲದೆ ನಾವು ಎಷ್ಟೇ ಆರಾಧಿಸಿದರೂ ದೇವರು ಅದರಲ್ಲಿ ಸಂತೋಷ ಪಡುವುದಿಲ್ಲ. ಅಂತಹ ಆರಾಧನೆಯು ಪೂಟಾಟಿಗೆ ಎಂದು ಯೇಸುದೇವರು ಹೇಳುತ್ತಾರೆ. ನಮಗೆ ದೇವರು ಹೇಳುವುದನ್ನು ಪಾಲಿಸುವುದಕ್ಕೆ ಇಷ್ಟ ಇಲ್ಲ, ಆದರೆ ನಾವು ಆರಾಧಿಸಬಹುದು, ಸ್ತುತಿಸಬಹುದು. ಅಂತಹ ಆರಾಧನೆ ಹಿಪ್ಪೋಕ್ರಸಿ, ಪೂಟಾಟಿಗೆ ಎಂದು ದೇವರು ಹೇಳುತ್ತಾರೆ. ಮತ್ತಾಯ 15:8-9 ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ತನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಜನರು ದೇವರ ಮುಂದೆ ಭಕ್ತಿ ತೋರಿಸುತ್ತಾರೆ, ದೇವರೇ ನಾನು ನಿನ್ನನ್ನು ಸ್ತುತಿಸಿ ಸ್ತೋತ್ರ ಮಾಡುತ್ತೀನಿ, ಆದರೆ ದೇವರನ್ನು ಪಾಲಿಸುವುದಕ್ಕೆ ಅವರ ಹೃದಯ ಒಪ್ಪಿಕೊಳ್ಳುವುದಿಲ್ಲ. ಅವರ ಬಗ್ಗೆ ಇಲ್ಲಿ ಬರೆದಿದೆ. ಯೇಸುದೇವರು ಮತ್ತಾಯ 15:8-9 ಹೇಳುತ್ತಾರೆ. ಮತ್ತಷ್ಟು ಸಾಮುವೇಲ್ ಶೌಲನಿಗೆ ಹೇಳುತ್ತಾನೆ. ಮೊದಲನೇ ಸಾಮುವೇಲನು 15:23 ಅವಿಧೇಯತ್ತು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನೋಡಿದೆನು. ಇನ್ನೊಂದು ಗ್ರಂಥ ಯೆಶಾಯ 63:10 ನಾವು ಓದುತ್ತೇವೆ. ಇಸ್ರಾಯೇಲ್ಯರ ಬಗ್ಗೆ ಇಲ್ಲಿ ಬರೆದಿದೆ. ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಆದಾದ್ದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು. ನಾವು ಅವಿಧೇಯತೆಯನ್ನು ಮುಂದುವರಿಸಿ ದೇವರನ್ನು ದುಃಖಿಸುತ್ತಾ ಹೋದರೆ ದೇವರ ಮಕ್ಕಳೇ, ಒಂದು ದಿನ ನಮ್ಮನ್ನು ಪ್ರೀತಿಸುವ ಈ ದೇವರು ನಮ್ಮ ವಿರುದ್ಧ ಹೋರಾಡುತ್ತಾನೆ. ತುಂಬಾ ಮುಖ್ಯವಾದದ್ದು ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಮಗೆ ಆರಾಧಿಸುವುದಕ್ಕೂ ದೇವರಿಗೆ ಸ್ತೋತ್ರ ಹೇಳುವುದಕ್ಕೂ ಬಹಳ ಈಸಿ. ಆದರೆ ದೇವರನ್ನು ಕೊಂಡಾಡುವುದಕ್ಕೆ ನಮಗಾಗತ್ತಾ? ಕೊಂಡಾಡುವುದು ಅಂದರೆ ವಿ ಶುಡ್ ಸೆಲೆಬ್ರೇಟ್ ಹಿಮ್. ದೇವರು ನನ್ನ ಜೀವನದಲ್ಲಿ ಬಂದಿದ್ದಾನೆ. ನನ್ನ ಹಳೆಯ ಜೀವನ ಬಿಟ್ಟು ನಾನಿನ್ನು ಹೊಸ ಜೀವನವನ್ನು ಜೀವಿಸುವುದಕ್ಕೆ ದೇವರೇ ಧನ್ಯವಾದ. ನಾವು ದೇವರನ್ನು ಕೊಂಡಾಡಿ ದೇವರನ್ನು ಸ್ತೋತ್ರ ಮಾಡಬೇಕು, ದೇವರನ್ನು ಆರಾಧಿಸಬೇಕು. ಅದಕ್ಕೆ ಕೀರ್ತನಗಾರನು ಇಲ್ಲಿ ಹೇಳಿರುವುದು, ನಾನು ಯೆಹೋವನನ್ನು ಎಡಬಿಡದೇ ಕೊಂಡಾಡುವೆನು.
ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನಮ್ಮ ಆತ್ಮಕ್ಕೆ ನಾವು ಆಜ್ಞಾಪಿಸಬೇಕು. ನನ್ನ ಮನವೇ, ನನಗೆ ಇಷ್ಟ ಇಲ್ಲ ದೇವರನ್ನು ಪಾಲಿಸುವುದು, ಆದರೆ ನಾನು ಪಾಲಿಸಬೇಕು. ಯು ಶುಡ್ ಟೆಲ್ ಟು ಯೋರ್ ಸೆಲ್ಫ್. ಹಲ್ಲೆಲೂಯಾ. ಮತ್ತು ಹೆಂಗೆ ನಮಗೆ ಅವಿಧೇಯತೆಯಲ್ಲಿ ಮುಂದುವರಿಯಕ್ಕಾಗತ್ತೆ ದೇವರ ಮಕ್ಕಳೇ, ನೀವೇ ಹೇಳಿ. ಅದು ಹಾಗೆ ಅವಿಧೇಯತೆಯಲ್ಲಿ ನಾವು ಮುಂದುವರಿದರೆ ಇಲ್ಲಿ ಬರೆದಿದೆ, ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನಾವು ಹಠಮಾರಿಗಳಾಗಿ ಮೊಂಡುತನದಲ್ಲಿ ನಾವು ಬದುಕಿದ್ದರೆ ಅದು ವಿಗ್ರಹಾರಾಧನೆಗೆ ಸಮಾನ ಅಂತ. ನಾವು ವಿಗ್ರಹಾರಾಧನೆ ಎಲ್ಲ ಬಿಟ್ಟು ಸ್ಪಿರಿಟ್ ಅಂಡ್ ಟ್ರೂತ್ ಅಲ್ಲಿ ವರ್ಷಿಪ್ ಮಾಡಕ್ಕೆ ದೇವರ ಹತ್ರ ಬಂದಿದ್ದೇವೆ. ಆದರೆ ಇನ್ನು ನಾವು ಹಠಮಾರಿಗಳಾಗಿ ಜೀವನ ಮಾಡಿದರೆ ಅದಕ್ಕೆ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳುವುದು ವಿಗ್ರಹಾರಾಧನೆ. ನಮ್ಮ ಮನೆಯಲ್ಲಿ ಯಾವ ವಿಗ್ರಹಗಳು ಇಲ್ಲ, ಆದರೆ ನಮ್ಮ ಮನಗಳಲ್ಲಿ ಹಠ ಇದ್ದರೆ, ಮೊಂಡುತನ ಇದ್ದರೆ ಆ ನಮ್ಮ ಮನೆಯಲ್ಲಿ ವಿಗ್ರಹಗಳು ಮಾತ್ರ ಇರ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅವಿಧೇಯತೆ ದೇವರನ್ನು ದುಃಖಪಡಿಸುತ್ತದೆ. ಮೊದಲನೇ ಥೆಸಲೋನಿಯದವರಿಗೆ 5:19 ಬರೆದಿದೆ, ಆತ್ಮನನ್ನು ನಂದಿಸಬೇಡ್ರಿ. ದೇವರು ನಮಗೆ ಆತ್ಮ ಕೊಟ್ಟಿದ್ದಾರೆ. ದೇವರ ಪವಿತ್ರಾತ್ಮನನ್ನು ನಮ್ಮ ಹೃದಯದಲ್ಲಿ ಇದ್ದಾನೆ. ಆದರೆ ನಮ್ಮ ಅವಿಧೇಯತೆ ಪವಿತ್ರಾತ್ಮನನ್ನು ದುಃಖಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೋಬೇಕು. ನಾನೊಂದು ವಿಸ್ಡಮ್ ನಿಮಗೆ ಹೇಳುತ್ತೀನಿ. ನಮಗೂ ಬೇಕಾಗಿರುವುದನ್ನು ಸಿಕ್ಕಿಲಿಲ್ಲದಿದ್ದರೆ ನಮ್ಮ ಸಂತೋಷ ಸಮಾಧಾನ ಎಲ್ಲ ಹೊಟ್ಟೋಗುತ್ತದೆ. ನಮಗೆ ಬೇಕಾಗಿರುವುದು ಸಿಕ್ಕಿಲಿಲ್ಲದಿದ್ದರೆ, ಅಲ್ಲ ಅಂತಾರೆ ನಮ್ಮ ದಾರಿಯಲ್ಲಿ ಎಲ್ಲ ನಡೀಲಿಲ್ಲದಿದ್ದರೆ ಟಿಸ್ಸಂದ ನಮ್ಮ ಲೈಟ್ ಆಫ್ ಆಗುತ್ತದೆ ಅಲ್ಲವೇ? ಅದೇ ತರ ನಾವು ದೇವರನ್ನು ಪಾಲಿಸಲಿಲ್ಲದಿದ್ದರೆ ನಮ್ಮಲ್ಲಿ ಇರುವ ಬೆಳಕು ಕತ್ತಲಾಗುತ್ತದೆ. ನಾವು ಪವಿತ್ರಾತ್ಮನನ್ನು ದುಃಖಿಸುತ್ತಾ ಇದ್ದೇವೆ ಅಂತ. ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ಅರ್ಥವಾಯ್ತಾ? ನಮಗೂ ಬೇಕಾಗಿರುವುದು ಸಿಕ್ಕಲಿಲ್ಲದಿದ್ರೆ ನಮಗೆ ದುಃಖ ಉಂಟಾಗುತ್ತದೆ. ಅದೇ ತರ ಪರಿಶುದ್ಧಾತ್ಮನಿಗೆ ಏನು ಬೇಕಾಗಿರುವುದು? ನಮ್ಮ ವಿಧೇಯತೆ. ಪರಿಶುದ್ಧಾತ್ಮನಿಗೆ ಏನು ಬೇಕಾಗಿರುವುದು? ದೇವರಿಗೆ ಮೆಚ್ಚುಗೆ ಆದದನ್ನು ನಾವು ಹುಡುಕಿ ನಾವೇನಾದ್ರೂ ಮಾಡಿದರೆ ಇದು ದೇವರಿಗೆ ಮೆಚ್ಚುಗೆ ಆಗಿರುವುದಾ, ನಾನು ಮಾಡಬಹುದಾ, ಇದು ನಮ್ಮ ಒಳಗಡೆನೆ ನಮಗೆ ಒಂದು ಕ್ವಶ್ಚನ್ ಇರಬೇಕು. ಆವಾಗ ನಮ್ಮ ಹೃದಯದಲ್ಲಿ ಇರುವ ಪರಿಶುದ್ಧಾತ್ಮನು ಸಂತೋಷ ಪಡ್ತಾನೆ. ಅವಿಧೇಯತೆಯಲ್ಲಿ ನಾವು ಬದುಕುತ್ತಾ ಇದ್ದರೆ ಪರಿಶುದ್ಧಾತ್ಮನು ದುಃಖದಲ್ಲಿ ಇರ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಆವಾಗ ಏನಾಗುತ್ತದೆ? ನಾವಿಲ್ಲಿ ಓದಿದ್ದೇವೆ, ಇಸ್ರಾಯೇಲಿಯರು ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಆದಾದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಾವು ಉಪವಾಸ ಮಾಡಿದರೆ, 4 ಸ್ತೋತ್ರ ಹಾಡು ಹಾಡಿದರೆ ದೇವರು ನಮಗೆಲ್ಲ ಕೊಡುತ್ತಾರೆ ಎಂದು ವಿಶ್ವಾಸಿಗಳಿಗೆ ಎಲ್ಲಿಂದ ವಿಶ್ವಾಸ ಬಂದಿತ್ತು? ಎಲ್ಲಿ ಬರೆದಿದೆ ಅದು? ಹೇಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಸೊ ನಮ್ಮ ಸ್ವಾರ್ಥಿ, ಅವಿಧೇಯ ಮತ್ತು ಬಂಡಾಯದ ಜೀವನವನ್ನು ಹೋಲಿ ಸ್ಪಿರಿಟ್ ಅನ್ನು ದುಃಖಪಡಿಸುತ್ತದೆ. ಹೋಲಿ ಸ್ಪಿರಿಟ್ ಅನ್ನು ಏನು ಸಿಕ್ಕಲಿಲ್ವೋ ದುಃಖದಲ್ಲಿ ಇರುತ್ತದೆ. ನಮಗೇನು ಸಿಕ್ಕಲಿಲ್ವೋ ನಾವು ದುಃಖದಲ್ಲಿ ಇರ್ತೇವೆ. ಅದೇ ತರ ನಮ್ಮ ವಿಧೇಯತೆ, ಹೋಲಿ ಸ್ಪಿರಿಟ್ ಇಸ್ ಎಕ್ಸ್ಪೆಕ್ಟಿಂಗ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಆಲ್ ಬ್ಲೆಸ್ಸಿಂಗ್ಸ್. ಎಲ್ಲ ಒಳ್ಳೆಯದು ಆಗಬೇಕು ಎಂದು ನಾವು ಎಕ್ಸ್ಪೆಕ್ಟ್ ಮಾಡುತ್ತಾ ಇರ್ತೇವೆ. ಒಳ್ಳೆಯದು ಆಗಿದರೆ ನಮಗೆ ತುಂಬಾ ಖುಷಿ ಆಗುತ್ತದೆ. ಒಳ್ಳೆಯದಾಗಲಿಲ್ಲದಿದ್ದರೆ ನಮಗೆ ತುಂಬಾ ದುಃಖ ಉಂಟಾಗುತ್ತದೆ. ಅದೇ ತರ ನಾವು ಸ್ವಾರ್ಥಿಗಳಾಗಿ ಜೀವನ ಮಾಡಿದರೆ, ಎಲ್ಲಾ ಬೋಧನೆಯಲ್ಲೂ ನಾನು ಹೇಳುತ್ತೀನಿ, ಸ್ವಾರ್ಥಿಗಳಾಗಿ ಜೀವನ ಮಾಡಬೇಡ ದೇವರ ಮಕ್ಕಳೇ. ದೇವರಿಗೆ ಸೇವೆ ಮಾಡಿ. ದೇವರ ಮಕ್ಕಳು ದೇವರಿಗೆ ಸೇವೆ ಮಾಡಲಿಲ್ಲದಿದ್ದರೆ ಯಾರು ಮಾಡುತ್ತಾರೆ? ಒಂದು ಪಾಸ್ಟರ್ ನಿಂತ್ಕೊಂಡ ಈ ಲೋಕಕ್ಕೆಲ್ಲ ಸೇವೆ ಮಾಡುವುದು? ಚರ್ಚ್ ನಡೆಸೋದಕ್ಕೆ ಪಾಸ್ಟರ್ ಬೇಕು. ಚರ್ಚಲ್ಲಿ ಜನ ಕರ್ಕೊಂಡ್ಬರುವುದಕ್ಕೂ ಅವರನ್ನು ಬೆಳೆಸೋದಕ್ಕೂ ಜನ ಬೇಕು. ಮತ್ತೆ ನೀವಿದೇನು ಮಾಡಲಿಲ್ಲದಿದ್ದರೆ ನಿಮ್ಮಲ್ಲಿ ಇರುವ
ಹೋಲಿ ಸ್ಪಿರಿಟ್ ದುಃಖಿಸುತ್ತಾ ಇದೆ ಅಂತ ಅರ್ಥ ಮಾಡಿಕೋಬೇಕು. ನೀವು ನಿಮ್ಮ ಜೀವನ ಮಾತ್ರ ನಾನೇ 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 ದೇವ್ರೆ. ನಾವು ಹಂಗೆ ಜೀವನ ಮಾಡಿದರೆ ಹಲ್ಲೆಲೂಯ, ಹಂಗೆ ಎಂದಿಗೂ ಜೀವನ ಮಾಡಬಾರದು. ದೇವರು ದುಃಖಿಸುತ್ತಾ ಇರುತ್ತದೆ. ಅವಿಧೇಯತೆ ಪ್ರತಿಫಲಗಳನ್ನು ಹೊಂದಿದೆ. ಅವಿಧೇಯತೆ ಪ್ರತಿಫಲಗಳನ್ನು ಹೊಂದಿದೆ. ಬರೀ ಪರಿಶುದ್ಧಾತ್ಮನನ್ನು ದುಃಖಿಸುವುದಲ್ಲ, ಪ್ರತಿಫಲಗಳನ್ನು ಹೊಂದಿದೆ. ವಿಧೇಯತೆಯನ್ನು ಪ್ರತಿಫಲಗಳನ್ನು ಹೊಂದಿದೆ, ಅವಿಧೇಯತೆಯನ್ನು ಪ್ರತಿಫಲಗಳನ್ನು ಹೊಂದಿದೆ. ಒಂದು ದಿನದಲ್ಲಿ ನಮಗೆ ವಿಧೇಯತೆ ಮಾಡಬಹುದು, ಅವಿಧೇಯತೆಯನ್ನು ಮಾಡಬಹುದು. ದೇವರನ್ನು ಪಾಲಿಸಬಹುದು, ಅವಿಧೇಯತೆಯಲ್ಲಿ ನಾವು ಜೀವಿಸಬಹುದು. ಒಂದು ದಿನದಲ್ಲಿ ಎಷ್ಟು ಸಾರಿ ದೇವರಿಗೆ ವಿಧೇಯರಾಗಿ ಜೀವನ ಮಾಡ್ತಾ ಇದೆಯಾ ಅಂತ ನೀವು ಅರ್ಥ ಮಾಡಿಕೋಬೇಕು. ಎರಡಕ್ಕೂ ಪ್ರತಿಫಲ ಇದೆ. ಹಲ್ಲೆಲೂಯ. ಸೌಲಿನ ವಿಷಯದಲ್ಲಿ ಅವನು ತನ್ನ ರಾಜ್ಯತ್ವವನ್ನು ಕಳೆದುಕೊಂಡನು. ಅವನು ದೇವರ ಸೇವಕ ಸಾಮುವೇಲನ ಮೂಲಕ ದೇವರ ಸಲಹೆಯನ್ನು ತಿರಸ್ಕರಿಸಿದ ಕಾರಣ ಅವನ ರಾಜ್ಯತ್ವವನ್ನು ಕಳೆದುಕೊಂಡನು. ನೀವು ಸಹ ದೇವರ ವಾಕ್ಯಗಳು ಮತ್ತು ನಿಮ್ಮ ಪಾದ್ರಿಯ ಮೂಲಕ ದೇವರ ಸಲಹೆಯನ್ನು ತಿರಸ್ಕರಿಸಿದಾಗ ನೀವು ಅನೇಕ ವಿಷಯಗಳನ್ನು ಕಳೆದುಕೊಳ್ಳುತ್ತೀರಿ ದೇವರ ಮಕ್ಕಳೇ. ಅದು ನಿಮ್ಮ ಆರೋಗ್ಯ ಆಗಿರಬಹುದು, ಸಂಪತ್ತಾಗಿರಬಹುದು, ಸಂತೋಷ ಆಗಿರಬಹುದು, ಶಾಂತಿ ಆಗಿರಬಹುದು. ದೇವರು ಯಾಕೆ ಒಂದು ಪಾಸ್ಟರ್ನ ಬೋಧಿಸೋದಕ್ಕೆ ಅಪಾಯಿಂಟ್ ಮಾಡಿರುವುದು? ಸುಮ್ಮನೆ ಆ ಪಾಸ್ಟರ್ಗೆ ಬೇರೆ ಕೆಲಸ ಏನೂ ಇಲ್ಲ, ಅದಕ್ಕೆ ಏನೋ ಒಂದು ಮಾಡಬೇಕಲ್ಲ ಅಂದು ಬಂದು ಮಾಡ್ತಾ ಇದ್ದೀರಾ? ಪ್ರತಿ ವಾರ ನೀವು ಬಂದು ಕೇಳಿಸ್ಕೊಂಡು ಹೋಗ್ತಾ ಇರ್ತೀರಿ. ಅದು ಏನಾದರೂ ಮಾಡ್ತಾ ಇದ್ದೀರಾ? ನೀವು ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಖಂಡಿತ ಖಂಡಿತ, ಅನುಮಾನನೇ ಇಲ್ಲ. ಇದೆಲ್ಲ ಯೂಟ್ಯೂಬಿನಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಕೇಳಿದ ತಕ್ಷಣ ನೀವು ಮರೆತು ಹೋಗ್ತೀರಿ. ಅದಕ್ಕೋಸ್ಕರ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಎಷ್ಟು ಜನ ಅದು ಮತ್ತು ಕೇಳಿಸ್ಕೊಳ್ಳುತ್ತಾರೆ ಅಂತ ದೇವರಿಗೆ ಮಾತ್ರ ಗೊತ್ತು. ಎದಕ್ಕೆ? ದೇವರಿಗೆ ಮೆಚ್ಚುಗೆ ಆದದನ್ನು ನಾನು ಮಾಡಬೇಕು. ದಟ್ ವಿಲ್ ಅವೇಕನ್ ಅಸ್. ಮರೆತು ಹೋಗ್ಬಿಡ್ತದೆ ನಮಗೆ. ಆದರೆ ನೀವು ಕೇಳುತ್ತಲೇ ಇದ್ದರೆ ಅದು ನಿಮಗೆ ಅಲರ್ಟ್ನೆಸ್ ಕೊಡುತ್ತದೆ. ಅದಕ್ಕೆ ನೀವು ಕೇಳಿಕೊಳ್ಳಬೇಕು. ನೀವು ಮೆಸೇಜಸ್ ಮತ್ತೆ ಮತ್ತೆ ಕೇಳಿದರೆ ದೇವರು ಮತ್ತು ನಿಮ್ಮ ಹತ್ರ ಮಾತನಾಡುತ್ತಾರೆ. ಹಲ್ಲೆಲೂಯ. ಸತ್ಯವೇನೆಂದರೆ ಇಂದು ನೀವು ಮತ್ತು ಇದರ ವಿಶ್ವಾಸಿಗಳು ಒಟ್ಟಾರೆಯಾಗಿ ಅನುಭವಿಸುತ್ತಿರುವ ಹೆಚ್ಚಿನ ಕಷ್ಟಗಳು ದೇವರ ಆಜ್ಞೆಗಳು, ವಿಶೇಷವಾಗಿ ದೇವರ ಸೇವಕರ ಮೂಲಕ ದೇವರ ಧ್ವನಿಯನ್ನು ನಿರ್ಲಕ್ಷಿಸಿದ ಪರಿಣಾಮವಾಗಿದೆ. ಡು ಯು ಬಿಲೀವ್ ಇನ್ ದಿಸ್? ಎಸ್. ಸೌಲನು ಸಾಮುವೇಲಿನ ಧ್ವನಿ, ಸಾಮುವೇಲ್ ಅಲ್ಲ ಹೇಳಿರುವುದು, ದೇವರು ಹೇಳಿರುವುದು. ಸಾಮುವೇಲನು ಸೌಲನಿಗೆ ಹೇಳಿದ್ದಾನೆ. ದೇವರು ಬಂದು ನಿಮ್ಮ ಮನೆಯಲ್ಲಿ ಅಲ್ಲ ಅಂದ್ರೆ ನಿಮ್ಮ ಹತ್ರ ಬಂದು ಹೇಳುವುದಿಲ್ಲ. ದೇವರು ಯಾರನ್ನು ಉಪಯೋಗಿಸುತ್ತಾನೆ? ದೇವರ ಸೇವಕರನ್ನು, ನಿಮ್ಮ ಪಾಸ್ಟರನ್ನು. ಪಾಸ್ಟರ್ಸು ಅವರಿಗೋಸ್ಕರ ಕೆಲಸ ಮಾಡುತ್ತಾರೆ. ನೀವು ಅನುಸರಣೆ ಮಾಡಬೇಕಾದ ಧ್ವನಿಯನ್ನು ಅವರ ಮೂಲಕ ಕಳುಹಿಸುವನು. ಇದೆಲ್ಲ ಸುಮ್ಮನೆ ಎಂದು ನೀವು ತಿಳ್ಕೋಬಾರದು ದೇವರ ಮಕ್ಕಳೇ. ಸೌಲನು ಏನು ಕಳೆದುಕೊಂಡನು, ಅದೇ ತರ ನೀವಿದೆಲ್ಲ ಅನುಸರಣೆ ಮಾಡಲಿಲ್ಲದಿದ್ದರೆ ನಿಮಗೆ ತುಂಬಾ ನಷ್ಟ ಉಂಟಾಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವು ಪಶ್ಚಾತ್ತಾಪ ಪಡಬೇಕು. ನಿಮಗೆ ಅರ್ಥವಾಗ್ತಾ ಇದೆಯಾ? ನನಗೆ ತುಂಬಾ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಆಗುತ್ತದೆ, ಅದಕ್ಕೆ ನಾನು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಮ್ಮೆ ನೀವು ಈ ಮೆಸೇಜ್ ಅನ್ನು ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ. ಹಲ್ಲೆಲೂಯ. ಸೊ ನೀವು ಪಶ್ಚಾತ್ತಾಪ ಪಡಬೇಕು ಮತ್ತು ವಿಧೇಯರಾಗಲು ನೀವು ತ್ವರೆಯಾಗಿರಬೇಕು. ವಿಧೇಯತೆಯನ್ನು ಮುಂದೂಡಬೇಡರಿ. ಪ್ರಕ್ರಾಸ್ಟಿನೇಷನ್, ವಿಧೇಯತೆ ನೀವು ಪೋಸ್ಟ್ಪೋನ್ ಮಾಡಿದರೆ ಅದು ಅವಿಧೇಯತೆಗೆ ಸಮಾನ. ನೀವು ಮಾಡ್ತಾ ಇರಬಹುದು, ಆಮೇಲೆ ಮತ್ತೆ ಅದು ಲೇಟ್ ಒಬೀಡಿಯನ್ಸ್ ಇಸ್ ಡಿಸೊಬೀಡಿಯನ್ಸ್. ಹಲ್ಲೆಲೂಯ. ಸೊ ನಾವು ತ್ವರೆಯಾಗಿ ನಾವು ಮಾಡಬೇಕು. ತಡವಾದ ವಿಧೇಯತೆಯನ್ನು ಅಸಹಕಾರವಾಗಿದೆ. ದೇವರನ್ನು ಪಾಲಿಸಲು ಸಿದ್ಧರಾಗಿರಬೇಕು ದೇವರ ಮಕ್ಕಳೇ. ಆದರೆ ಮಾತ್ರ ನಾವು ಆಶೀರ್ವದಿಸಲ್ಪಡುವುದು. ಬರೀ ಪ್ರಾರ್ಥನೆಯಿಂದಲ್ಲ, ಬರೀ ಆರಾಧನೆಯಿಂದಲ್ಲ. ದೇವರನ್ನು ನಾವು ಏನು ಮಾಡಬೇಕು ಹೇಳಿ ದೇವರ ಮಕ್ಕಳೇ? ಕೊಂಡಾಡಬೇಕು. ದೇವರನ್ನು ಕೊಂಡಾಡಬೇಕು. ಹಲ್ಲೆಲೂಯ. ದೇವರನ್ನು ಪಾಲಿಸಲು ನಾವು ಸಿದ್ಧರಾಗಿರಬೇಕು ಮತ್ತು ಅಂತಹ ಜೀವನವನ್ನು ನಡೆಸಲು ಸಹಾಯ ಮಾಡುವ ದೇವರಿಗೆ ಯಾವಾಗಲೂ ನಾವು ಕೊಂಡಾಡಬೇಕು. ಇದೇ ಸೆಲೆಬ್ರೇಷನ್.
ಒಂದು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡುವುದಲ್ಲ, ಅವರನ್ನು ಸೆಲೆಬ್ರೇಟ್ ಮಾಡುವುದು. ಈಸ್ಟರ್ ಸೆಲೆಬ್ರೇಟ್ ಮಾಡುವುದಲ್ಲ, ಅವರನ್ನು ಕೊಂಡಾಡುವುದು. ದೇವರನ್ನು ಪಾಲಿಸೋದಕ್ಕೆ ಯಾರಿಗೂ ಆಗಲ್ಲ, ಆದರೆ ಈಸ್ಟರ್ ಸೆಲೆಬ್ರೇಟ್ ಮಾಡುತ್ತಾರೆ, ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡುತ್ತಾರೆ. ಸೊ ನೀವು ಪಶ್ಚಾತ್ತಾಪ ಪಡಬೇಕು. ನೀವು ಹಾಗೆ ಪ್ರತಿ ವಾರ ಬಂದು ನಿಮ್ಮ ಕುರ್ಸಿಯಲ್ಲಿ ಕುತ್ಕೋಬಾರದು. ನೀವು ಪ್ರಾರ್ಥಿಸಿ ನೀವು ಬರಬೇಕು. ದೇವರೇ ನನ್ನ ಹತ್ರ ಮಾತಾಡಿ, ದೇವರು ಮಾತನಾಡ್ತಾರೆ, ಅದು ಹೋಗಿ ನೀವು ಪಾಲಿಸಬೇಕು. ಅದು ಹಂಗೆ ಬಿಟ್ಬಿಡಕ್ಕಲ್ಲ, ದೇವರು ಮಾತಾಡಿದರೆ ನೀವು ಅದು ಪಾಲಿಸಬೇಕು. ಪಾಲಿಸಿದರೆ ಪ್ರಗತಿ ಉಂಟಾಗುತ್ತದೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.